ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಿಂದ ಆರಂಭಗೊಂಡು ಬೆಳಗಾವಿಯಲ್ಲಿ ಸಮಾರೋಪಗೊಳ್ಳಲಿರುವ ದೇಶ ಉಳಿಸಿ ಸಂಕಲ್ಪ ಯಾತ್ರೆ ಶುಕ್ರವಾರ ದಾವಣಗೆರೆ ನಗರಕ್ಕೆ ಆಗಮಿಸಿದ್ದು, ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂಕಲ್ಪ ಯಾತ್ರೆಯನ್ನ ಸ್ಥಳೀಯ ಪ್ರಗತಿಪರ ಸಂಘಟನೆಗಳ ಮುಖಂಡರು ಬರಮಾಡಿಕೊಂಡರು. ಅಧಿಕಾರದಿಂದ ಬಿಜೆಪಿಯನ್ನ ದೂರವಿರುವ ಉದ್ದೇಶದಿಂದ ಏಪ್ರಿಲ್ 1ರಿಂದ ಆರಂಭಗೊಂಡಿರುವ ಯಾತ್ರೆ ಇದೇ ತಿಂಗಳ 8ರಂದು ಬೆಳಗಾವಿಯಲ್ಲಿ ಸಮಾರೋಪಗೊಳ್ಳಲಿದೆ. ಏಪ್ರಿಲ್ 1ನೇ ತಾರೀಕಿಂದ ಬೆಳಗ್ಗೆ 8 ಗಂಟೆಗೆ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕಿಂದ 3 ತಂಡಗಳು ಹೊರಟಿದ್ದಾವೆ. ಒಂದು ತಂಡ ಮಂಡ್ಯ ಮೈಸೂರು ಮಾರ್ಗವಾಗಿ ಮಂಗಳೂರು ಮೂಲಕ ಬೆಳಗಾವಿ ತಲುಪುತ್ತೆ. ಎರಡನೇ ತಂಡ ತುಮಕೂರು ಹಾಸನದ ಮೂಲಕ ಈಗ ಹೋಗ್ತಾ ಇರ್ತಕ್ಕಂಥ ದಾವಣಗೆರೆಗೆ ಈಗ ಬಂದಿರತಕ್ಕಂಥ ಈ ತಂಡ ಹುಬ್ಳಿ ಧಾರವಾಡದ ಮೂಲಕ ಬೆಳಗಾವಿ ತಲುಪುತ್ತೆ. ಮೂರನೇ ತಂಡ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬಳ್ಳಾರಿ ಬೀದರ್ವರೆಗೂ ಕೂಡ ಹೋಗಿ ಅಲ್ಲಿಂದ ಬಂದು ಬಿಜಾಪುರ ಬಂದು ಬೆಳಗಾವಿ ತಲುಪುತ್ತೆ. 8ನೇ ತಾರೀಕು ನಾವು ಬೆಳಗಾವಿಯಲ್ಲಿ ಈ 3 ತಂಡಗಳು ಸಮಾವೇಶಗೊಳ್ತವೆ. ಇಡೀ ಸಮಾವೇಶಗೊಂಡಂಥ ಈ ತಂಡಗಳು ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ, ಎಲ್ಲ ಸಮಸ್ತ ಜನತೆಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ. ಈ ದೇಶ 10 ವರ್ಷಗಳ ಕಾಲ ಒಂದು ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಯೋಗ್ಯತೆ ಇಲ್ಲದಂಥ ಒಬ್ಬ ಪ್ರಧಾನಿಯನ್ನು ನಾವು ಸಹಿಸ್ಕೊಂಡಿರೋದು ನಮ್ಮ ತಪ್ಪಾಗಿದೆ. ಸಾರ್ವಜನಿಕವಾಗಿ ಒಂದು ಪತ್ರಿಕಾ ಹೇಳಿಕೆ ಮಾಡೋಕ್ಕಾಗದಂಥ ದುರ್ಬಲ ಪ್ರಧಾನಿ ಮತ್ತು PM ಕೇರಲ್ಲಿ ಸಾವಿರಾರು ಕೋಟಿಯನ್ನು ದುಡ್ಡು ಹೊಡೆದಿರ್ತಕ್ಕಂಥ ಪ್ರಧಾನಿ, ಭ್ರಷ್ಟಾಚಾರ ತೊಲಗಿಸ್ತೀವಿ ಅಂತ ಹೇಳ್ಕೊಂಡೇನೆ ಇದು ಪಕ್ಷಕ್ಕೆ, ಅವರ ಪಕ್ಷಕ್ಕೆ ಕಾನೂನುಬದ್ಧವಾಗಿಯೇ ಭ್ರಷ್ಟಾಚಾರವನ್ನು ಕಾನೂನುಬದ್ಧಗೊಳಿಸಿ ಸಾವಿರಾರು ಕೋಟಿಯನ್ನು ಪಾರ್ಟಿಗೆ ಫಂಡ್ ಎತ್ಕೊಂಡ್ರಂಥದ್ದನ್ನ ಇವತ್ತು ಸುಪ್ರೀಂ ಕೋರ್ಟೇ ಇಡೀ ದೇಶದ ಮುಂದೆ ಬೆತ್ತಲೆಗೊಳಿಸಿದೆ.